ಅಯ್ಯೋ ಇದು IPL ಫೈನಲ್ ಆಗಿ ಬರ್ದಿತ್ತು ಮಾರ್ರೆ. ಎಂತ ಮ್ಯಾಚ್ ನಾನು ನೋಡಿದೆ. ನನ್ನ ಕಣ್ಣಿವತ್ತು ಎಷ್ಟು ಪುಣ್ಯ ಮಾಡಿತ್ತೇನು. ನಮಸ್ಕಾರ ಎಲ್ಲರಿಗೆ, ಜನಾರ್ದನ್ ಮಾತಾಡ್ತಿರೋದು. ಕುಶಲವೇ, ಕ್ಷೇಮವೇ, ಸೌಖ್ಯವೇ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರ್ನ್ ಕ್ರಿಕೆಟ್ ಯೂಟ್ಯೂಬ್ ಚಾನಲ್. ಖುಷಿಗೆ ನೀವು ಸಬ್ಸ್ಕ್ರೈಬ್ ಬಟನ್ ಪುಡಿ ಮಾಡಿ ಧ್ವಂಸ ಮಾಡಿ ಯಾಕೆ. ವಾಟ್ ಅ ಮ್ಯಾಚ್. ಫುಲ್ ಒದ್ದೆಗೆ ಹೋಗಿದ್ದೇನೆ, AC ರೂಮಲ್ಲಿ ಕೂತ್ಕೊಂಡಿದ್ದೇನೆ ಮಾರ. ಆದ್ರೆ ಸಹ ಫುಲ್ಲು ಬೆವರಿ. ಓ ಮೈ ಗಾಡ್, RCB ಹೇಗೆ ವಿನ್ ಆದ್ರಿ ಮಾರೆ, ಹೇಗೆ ವಿನ್ ಆದ್ರಿ ಅಂತ ಸಂಶೋಧನೆ ಮಾಡ್ಬೇಕಂತ. ಹೀಗೆ ಸಹ ವಿನ್ ಆಗ್ಲಿಕ್ಕೆ ಆಗ್ತದ ಅಂತ. ಲಾಸ್ಟ್ 3 ಓವರ್ ತನಕ CSK ಕೈಯಲ್ಲೇ ಇದ್ದದ್ದು ಮ್ಯಾಚ್. ಅಂಡ್ ಲಾಸ್ಟ್ ಓವರ್ ಅಲ್ಲಿ ಸಹ ಲಾಸ್ಟ್ 3 ಬಾಲಿಗೆ 6 ರನ್ ಬೇಕು ಅಂತ ಇದ್ದಾಗ, ಫ್ರೀ ಹಿಟ್ ಎಲ್ಲ ಬಂದಾಗ ಇದು ಹೋಯ್ತು ಮ್ಯಾಚ್. CSK ವಿನ್ ಆದ್ರಂತ ಅನ್ಕೊಂಡದು. ಬಟ್ ಲಾಸ್ಟ್ 3 ಬಾಲ್ ಏನು ಯಶ್ ದಯಾಳ್ ಅವರು ಹಾಕಿದಂತಹ ಯಾರ್ಕರ್, ಅಮ್ಮ ದೇವರೇ ಸೂಪರ್. ಅಂಡ್ ಈ ವಿಡಿಯೋದಲ್ಲಿ ನಾನು ಎಷ್ಟು ಬಾರಿ ಸೂಪರ್ ಅಂತ ಹೇಳಿದ್ದೇನೆ ಅಂತ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಬೇಕು. ಯಾಕಂದ್ರೆ ಕಮೆಂಟ್ ಅಲ್ಲಿ ಸುಮಾರು ಜನ ಹೇಳಿದಿರಿ, ಎಷ್ಟು ಸಲ ಮಾರ ಸೂಪರ್ ಅಂತ ಹೇಳ್ತಾ ಇರ್ತೀರಾ ಅಂತ. ಇವತ್ತು ನಿಮ್ಗೆ ಅದು ಹೋಮ್ವರ್ಕ್ ಆಯ್ತಾ. ಫಸ್ಟ್ ಬ್ಯಾಟಿಂಗ್ ಮಾಡಿದಂತಹ RCB 18 ಓವರಿಗೆ, ಫಸ್ಟ್ 18 ಓವರಿಗೆ ಹೊಡೆದದ್ದು 159 ರನ್. ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ 18 ಓವರಿಗೆ 159 ರನ್. ಮ್ಯಾಚ್ ಲಗಾಡಿ ಪೋಂಡ್ ಅಂದ್ರೆ ಲಗಾಡಿ ಹೋಯ್ತು ಅಂತವೇ ಅನ್ಕೊಳ್ಳೋದು. ಯಾಕಂದ್ರೆ ಫಸ್ಟ್ 11 ಓವರ್ಗೆ 114 ರನ್ ಚಚ್ಚಿದ್ರು RCB. ನೆಕ್ಸ್ಟ್ 7 ಓವರಲ್ಲಿ 45 ರನ್ ಬಂದದ್ದು ಅಷ್ಟೇ. ನೆಕ್ಸ್ಟ್ 7 ಓವರಲ್ಲಿ 45 ರನ್ ಬಂದದ್ದು. ಆಲ್ ಥ್ಯಾಂಕ್ಸ್ ಟು ಪಡಿಕಲ್, ಪಾಟಿದಾರ್ ಮತ್ತೆ ಜಿತೇಶ್ ಶರ್ಮಾ ಅವರು. ಎಂತ ಆಡಿದ್ರು ನಾ ಕಾಣೆಯಪ್ಪ, ನನಗಂತೂ ಅರ್ಥ ಆಗ್ಲಿಲ್ಲ. ಪಡಿಕಲ್ 15 ಬಾಲ್ 17, ಪಾಟಿದಾರ್ ಅವರು 15 ಬಾಲ್ 11, ಜಿತೇಶ್ ಶರ್ಮಾ 8 ಬಾಲ್ 7. ಅಮ್ಮ ಎಷ್ಟು ತಲೆ ಹಾಳಾಗಿ ಹೋಯ್ತಂತಂದ್ರೆ, ಅಂತಹ ಒಂದು ನಮ್ಗೆ ಸ್ಟಾರ್ಟ್ ಸಿಕ್ಕಿತ್ತಲ್ಲ 11 ಓವರಿಗೆ 114 ಅಂದ್ರೆ, ನೆಕ್ಸ್ಟ್ 9 ಓವರಲ್ಲಿ ಡಮ ಅಂತ ಒಂದು ಹೊಡೆದು ಒಂದು 230 240 ಹೊಡಿತಾರಂತ ಅನ್ಕೊಂಡ್ರೆ 18 ಓವರ್ ಆಗಿದೆ 159 ರನ್. ಮ್ಯಾಚ್ ಹೋಯ್ತಂತ ಅನ್ಕೊಳೋದು. ಬಟ್ ರೊಮಾರಿಯೋ ಶೆಫರ್ಡ್ 14 ಬಾಲಿಗೆ 53 ರನ್. ಎಷ್ಟೊಂದು 250 kg ಇದ್ದಾರ ಅಂತ ನೋಡ್ಲಿಕ್ಕೆ ದೈತ್ಯನ್ ತರ ಇದ್ದಾರೆ. ಓ ಬಾ ದೇವರೇ. ಖಲೀಲ್ ಅಹ್ಮದ್ ಅವರ ಓವರಲ್ಲಿ 664 32 ರನ್ ಚಚ್ಚಿದ್ರು. ಇದೇನು ಹೊಸ್ತೇನಲ್ಲ. ಬರೀ RCB ಮ್ಯಾಚ್ ನೋಡೋರಿಗೆ ಇಷ್ಟು ದಿನ ಎಲ್ಲಿದ್ದೆ ಅಣ್ಣ, ಇಷ್ಟು ದಿನ ಮುಂಬೈಯಲ್ಲಿದ್ರಣ್ಣ. ಲಾಸ್ಟ್ ಸೀಸನ್ DC ವಿರುದ್ಧ ನೋಕಿಯಾ ಅವರ ಬೌಲಿಂಗ್ ಅಲ್ಲಿ, ಆಂಡ್ರಿಕ್ ನೋಕಿಯಾ ಅವರ ಬೌಲಿಂಗ್ ಅಲ್ಲಿ, ಕರೆಕ್ಟ್. ಇದೇ ರೊಮಾರಿಯೋ ಶೆಫರ್ಡ್ ಅವರು ಮುಂಬೈಯಲ್ಲಿ ವಾಂಖೇಡೆ ಸ್ಟೇಡಿಯಂ ಅಲ್ಲಿ 32 ರನ್ ಹೊಡೆದಿದ್ರು. 4-6 6-4-6 ಹಾಗೆ ಒಟ್ಟಿನಲ್ಲಿ ಇದು ಏನೋ 2 4 4 6 ಹೊಡೆದು ಅವರು ಆಗ 32 ರನ್ ಹೊಡೆದಿದ್ರು. ಮತ್ತೆ ಪುನಃ ಅದನ್ನೇ ಕಂಟಿನ್ಯೂ ಮಾಡಿದ್ರು. ಥ್ಯಾಂಕ್ಸ್ ಟು ಮುಂಬೈ ಇಂಡಿಯನ್ಸ್, ಟಿಮ್ ಡೇವಿಡ್ ಮತ್ತೆ ನೀವು ರೊಮಾರಿಯೋ ಶೆಫರ್ಡ್ ಅವ್ರನ್ನ ನಮಗೆ ಕೊಟ್ಟಿದ್ದೀರಿ. ನಾವು ನಿಮಗೆ ವಿಲ್ ಜಾಕ್ಸ್ ಅವ್ರನ್ನ ಕೊಟ್ಟಿದ್ದೇವೆ. ಅಲ್ಲಿಗೆ ಸರಿ ಆಯ್ತು. ಈಗೆಲ್ಲ ವಾಪಸ್ ಕೇಳಲಿಕ್ಕಿಲ್ಲ ಆಯ್ತಾ ಬ್ರೋ, ಪ್ಲೀಸ್ ಕೊಡ್ತೀರಾ ಅಂತ. ನೋ ಕೊಡೋದಿಲ್ಲ, ಥ್ಯಾಂಕ್ ಯು ಆಯ್ತಾ. ಸೂಪರ್. ಲಾಸ್ಟ್ 2 ಓವರಲ್ಲಿ 159 ಇದ್ದದ್ದು, 18 ಓವರ್ಗೆ 159 ಇದ್ದದ್ದು, 20 ಓವರ್ ಆಗುವಾಗ 213 ರನ್. ಲಾಸ್ಟ್ 2 ಓವರ್ಗೆ 54 ರನ್ ಹರಿದು ಬಂತು. ಅಂಡ್ 53 ರನ್ ಹೊಡೆದದ್ದು ರೊಮಾರಿಯೋ ಶೆಫರ್ಡ್ ಅವರು. 14 ಬಾಲಿಗೆ 53 ರನ್, 4 4 6 6, ಸೆಕೆಂಡ್ ಫಾಸ್ಟೆಸ್ಟ್ 50 ಇನ್ ದಿ ಹಿಸ್ಟ್ರಿ ಆಫ್ IPL. ಫಸ್ಟ್ ಫಾಸ್ಟೆಸ್ಟ್ ಹೊಡೆದದ್ದು ಯಶಸ್ವಿ ಜೈಸ್ವಾಲ್ ಅವರು 13 ಬಾಲಿಗೆ ಹೊಡೆದಿದ್ರು. ಅದಾದ್ಮೇಲೆ 14 ಬಾಲಿಗೆ ರೊಮಾರಿಯೋ ಶೆಫರ್ಡ್ ಅವರು ಹೊಡೆದಿದ್ದಾರೆ, KL ರಾಹುಲ್ ಅವರು ಹೊಡೆದಿದ್ದಾರೆ, ಮತ್ತೆ ಪ್ಯಾಟ್ ಕಮಿನ್ಸ್ ಅವರು ಹೊಡೆದಿದ್ದಾರೆ. ಯಮ್ಮ ದೇವ, ಬೆವರ್ತಾ ಇದ್ದಾನೆ ಮಾರಿ. ಎಂತ ಬ್ಯಾಟಿಂಗ್ ಅಂತಂದ್ರೆ, ಓ ದೇವ, ಡಬ ಅಂತ ಹೊಡೆದ್ರು. ಆ್ಯಂಡ್ ಫಸ್ಟ್ ಓಪನರ್ಸ್ ಬಗ್ಗೆ ಮಾತಾಡಲೇಬೇಕು ನಾನು. ಇವತ್ತು ಕೂಡ ಸಾಲ್ಟ್ ಅವರು ಇರಲಿಲ್ಲ. ಸಾಲ್ಟ್ ಅವರ ಬದಲು ಮತ್ತೆ ಇವರು ಏನು ಬೆಥೆಲ್ ಅವರನ್ನೇ ಕಂಟಿನ್ಯೂ ಮಾಡಿದ್ರು. ಆ್ಯಂಡ್ ಹೇಸಲ್ವುಡ್ ಅವರ ಬದಲು ಇವತ್ತು ಅವರಿಗೆ ಶೋಲ್ಡರ್ ಇಂಜುರಿ ಆಗಿರೋದ್ರಿಂದ ಹೇಸಲ್ವುಡ್ ಅವರ ಬದಲು ಲುಂಗಿ ಎಂಗಿಡಿ ಅವರನ್ನು ಹಾಕೊಂಡಿದ್ರು. ಲುಂಗಿ ಬಿಚ್ಚು ಹೊಡೆದಿದ್ದಾರೆ. ಅವರ ಬಗ್ಗೆ ಸಹ ಮತ್ತೆ ಮಾತಾಡ್ತೇನೆ ನಾನು. ಬಟ್ ಫಸ್ಟ್ ಏನು ಪವರ್ ಪ್ಲೇಲಿ ಫಸ್ಟ್ ಓವರಲ್ಲಿ ಖಲೀಲ್ ಅಹ್ಮದ್ ಅವರ ಓವರಲ್ಲಿ 3 ಡಬ ಅಂತ 4 ಹೊಡೆದ್ರು ಬೆಥೆಲ್ ಅವರು. ಸೆಕೆಂಡ್ ಓವರ್ ಅನ್ಶುಲ್ ಕಂಬೋಜು ಭಾರಿ ಚೆಂದ ಮಾಡಿ ಹಾಕಿದ್ರು. ಮತ್ತೆ ಪುನಃ 3rd ಓವರ್ ಹಾಕ್ಲಿಕ್ಕೆ ಬಂದದ್ದು ಖಲೀಲ್ ಅಹ್ಮದ್ ಅವರಿಗೆ ಪಾಠ ಕಲಿಸ್ತೇನೆ. ಈಗ ಫಸ್ಟ್ ಓವರಲ್ಲಿ 4 ಹೇಗೆ ಹೊಡೆದಂತ ತೋರಿಸಿಕೊಟ್ಟಿದ್ದೇವೆ. 3 ಬಾಲ್ಗೆ 3 4 ಹೊಡೆದಿದ್ದೇವೆ. ಈಗ ಪಂದ್ಯದ 3ನೇ ಓವರಲ್ಲಿ 6 ಹೊಡೆಯೋದು ಹಾಗೆ ಅಂತ ಹೇಳಿಕೊಡ್ತೇವೆ ಅಂತ. ಆ ಓವರಲ್ಲಿ ಬೆಥೆಲ್ ಮತ್ತೆ ವಿರಾಟ್ ಕೊಹ್ಲಿ ಅವರು ಸೇರಿಕೊಂಡು 3 6 ಹೊಡೆದ್ರು. ಸೊ ಫಸ್ಟ್ 3 ಓವರಲ್ಲಿ 35 ರನ್ನಲ್ಲಿ 32 ರನ್ ಖಲೀಲ್ ಅಹ್ಮದ್ ಅವರ ಬೌಲಿಂಗ್ ಅಲ್ಲಿ ಹರಿದು ಬಂತು. ಅದಾದ್ಮೇಲೆ ಸ್ಟಾಪ್ ಆಗಿಲ್ಲ, ಡಮ ಅಂತ ಹೊಡಿತಾನೆ ಇದ್ರು. ಇಬ್ರು ಕೂಡ ಆಡಿದ್ದು ತಲಾ 33 ಬಾಲ್ ಅಂತ ಅಂದ್ಕೊಳ್ತೇನೆ ನಾನು.
33 ಬಾಲಿಗೆ 55 ರನ್ ಬೆತ್ತೆಲ್ ಅವರು ಹೊಡೆದ್ರು. ಹಾಗೆ 33 ಬಾಲಿಗೆ 62 ರನ್ ವಿರಾಟ್ ಕೊಹ್ಲಿ ಅವರು. ಆಲ್ಮೋಸ್ಟ್ 200 ಸ್ಟ್ರೈಕ್ ರೇಟ್, 187 ಸ್ಟ್ರೈಕ್ ರೇಟ್. ಸೊ ಏನು ಫಸ್ಟ್ ಗೇರ್ ಸೆಕೆಂಡ್ ನೋ ನೀನು ಆ ಕಡೆಯಿಂದ ನೋಡಿ, ನಾನು ಈ ಕಡೆಯಿಂದ ಹೊಡಿತಾ ಇರ್ತೇನೆ, ಇಬ್ರು ಸಹ ಹೊಡೆಯುವ, ಆಂಕರ್ ಗಿಂಕರ್ ನೋ ಆಂಕರ್ ಎಂತ ಸಹ ಬೇಡ, ಈ ಸಲ ಇಬ್ರು ಸಹ ಹೊಡಿತಾ ಇರೋದು ಅಂತ ಬ್ಯೂಟಿಫುಲ್ ಪಾರ್ಟ್ನರ್ಶಿಪ್. ಆ್ಯಂಡ್ ಬೈ ದ ವೇ ಬೆಥೆಲ್ ಅವರು 28 ರನ್ನಲ್ಲಿದ್ದಾಗ ಎಡ್ಜ್ ಆಗಿ ಯಾರು ಜಡೇಜಾ ಅವರು ಕ್ಯಾಚ್ ಹಿಡಿದಿದ್ರು. ಪಾತಿರಾನ್ ಅವರು ಅಣಾನ್ ಹಾಂಸ ಬಂದೆ ಅಂತ ಅಂದ್ಕೊಂಡು ಹಿಡಿದ ಕ್ಯಾಚ್, ಏನು ಜಡೇಜಾ ಅವ್ರು ಕ್ಯಾಚ್ ಹಿಡಿದಿದ್ರು, ಇವರು ಬಂದು ಡಮಾನ್ ಅಂತ ಡಿಕ್ಕಿ ಹೊಡೆದು ಬಾಲ್ ಹಾರಿ ಅಲ್ಲೊಂದು ಕ್ಯಾಚ್ ಡ್ರಾಪ್ ಆಗಿತ್ತು. ಬಟ್ ಎನಿವೇಸ್ ಇಬ್ಬರು ಕೂಡ ಭಾರಿ ಚೆಂದ ಮಾಡಿ ಆಡಿದರು. ನಾವು ಪ್ರಿವ್ಯೂ ವಿಡಿಯೋದಲ್ಲಿ ಹೇಳಿದ್ದೆವು ಪಾತಿರಾನ್ ಅವ್ರನ್ನ ಯಾಕೆ ಇನ್ನೂ ಸಹ ಕಂಟಿನ್ಯೂ ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ, ಭಾರಿ ಕೆಟ್ಟ ಬೌಲಿಂಗ್ ಆಗ್ತಾ ಇದ್ದಾರೆ, ಎಷ್ಟು ವೈಡ್ ಹಾಕೋದು, ಎಂತ ಹಾರಿಬಲ್ ಬೌಲಿಂಗ್ ಈ ಸೀಸನಲ್ಲಿ ಅಂತಂತ. ಅವ್ರಿಗೆ ಕನ್ನಡ ಅರ್ಥ ಆಗ್ತದೆ ನಂಗೆ ಗೊತ್ತಿರಲ್ಲ ಮಾರೆ, ವಿಡಿಯೋ ನೋಡಿದ್ರ ಅಂತ ನಮ್ಮದು. ಪಾತಿರಾನ ಫಸ್ಟ್ 3 ಓವರ್ ಸೂಪರ್ ಬೌಲಿಂಗ್, 3 ವಿಕೆಟ್ ತೆಗೆದು. ಆ ಮಿಡ್ಲು ಓವರ್ಸಲ್ಲಿ ಏನಾಯ್ತಲ್ಲ, ಪಾತಿರಾನ ಮತ್ತು ಐ ಥಿಂಕ್ ನೂರ್ ಅಹಮದ್ ಅಂತ ಅಂದ್ಕೊಳ್ತೇನೆ ಸೇರಿಕೊಂಡು ನಮ್ಮನ್ನು ಕಟ್ಟಿ ಹಾಕಿದ್ರು. 11 ಓವರ್ಗೆ 114 ಇದ್ದದ್ದು 18 ಓವರ್ ಆಗಿದೆ. ಸ್ಕೋರ್ ನೋಡ್ತೇನೆ 159. ಪಡಿಕಲ್ ಒದ್ದಾಡಿದ್ರು, ಇದು ಪಾಟಿದಾರ್ ಅವರು ಒದ್ದಾಡಿದ್ರು, ಜಿತೇಶ್ ಶರ್ಮಾ ಅವರು ಒದ್ದಾಡಿದ್ರು. ಇಲ್ಲಿ ಮ್ಯಾಚ್ ಹೋಯ್ತು ಅನ್ಕೊಳೋದು. ಕೊನೆಗೆ ಹಿಸ್ಟ್ರಿ ಏನು ರೊಮಾರಿಯೋ ಶೆಫರ್ಡ್ ಅವ್ರು ಬಂದು ಡಮ ಅಂತ ಹೊಡೆದು ಹಾಕಿದ್ರು. ಏನು ಖಲೀಲ್ ಅಹಮದ್ ಅವರ ಓವರಲ್ಲಿ 33 ರನ್, ಒಂದು ನೋ ಬಾಲ್ ಸೇರಿ 33 ರನ್ ಹರಿದು ಬಂತು. ನೆಕ್ಸ್ಟ್ ಐ ಥಿಂಕ್ ಪಾತಿರಾನ್ ಅವರ ಓವರಲ್ಲಿ 21 ಹರಿದು, 21, ಒಟ್ಟು 54 ರನ್. ಹಿಸ್ಟ್ರಿ, IPL ಹಿಸ್ಟ್ರಿಯಲ್ಲಿ ಕೊನೆಯ 2 ಓವರಲ್ಲಿ ಬಂದಂಥ ಅತ್ಯಧಿಕ ಮೊತ್ತ ಅಂದರೆ 54. ಅದು ಕೂಡ RCB ಇವತ್ತು ಆ ಒಂದು ವಿಶೇಷ ರೆಕಾರ್ಡ್ ಕ್ರಿಯೇಟ್ ಮಾಡಿತ್ತು. 213 ರನ್ RCB ಹೊಡೆದದು, 214 ರನ್ CSKಗೆ ಟಾರ್ಗೆಟ್ RCB ಕಡೆಯಿಂದ. ಆ್ಯಂಡ್ 2018ರಿಂದ ಇಲ್ಲಿಯ ತನಕ, ಇದು ಇಸ್ವಿ ರಾಂಗ್ ಇದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕರೆಕ್ಟ್ ಮಾಡಿ ನನ್ನನ್ನು, ನಾನು ಕರೆಕ್ಟ್ ಬಸ್ಸಲ್ಲಿ ಓದಿದಾಗಿತ್ತು. 2018ರಿಂದ CSK 200+ ಇದು ಏನು ಸಕ್ಸಸ್ಫುಲ್ ಆಗಿ ಚೇಸ್ ಮಾಡಲೇ ಇಲ್ಲ. ಹತ್ತಿರ ಹೋಗ್ತಾರೆ, ಸೋಲ್ತಾರೆ, ಒಟ್ಟಿನಲ್ಲಿ ಸೋಲ್ತಾ ಇದ್ದಾರೆ. 200+ ಟಾರ್ಗೆಟನ್ನು ಸಕ್ಸಸ್ಫುಲ್ ಆಗಿ ಚೇಸ್ ಮಾಡಲೇ ಇಲ್ಲ. ಇವತ್ತೊಂದು ಒಳ್ಳೆಯ ಅವಕಾಶ ಆಗಿತ್ತು. 16 ಓವರ್ ಅಥವಾ 18 ಓವರ್ ತನಕ ಮ್ಯಾಚ್ ಅವರ ಕೈಯಲ್ಲಿತ್ತು. ಯಾಕಂತಂದ್ರೆ ಆಯುಷ್ ಮಾತ್ರೆ ಎಂತ ಮಾತ್ರೆ ತಿನ್ಕೊಂಡು ಬಂದಿದ್ರಂತ ಗೊತ್ತಿಲ್ಲ ಮಾರ್ರೆ. 17 ವರ್ಷದ ಹುಡುಗ 48 ಬಾಲ್ಗೆ 94 ರನ್. ಈ ಕಡೆ ರೊಮಾರಿಯೋ ಶೆಫರ್ಡ್ ಅವರು 32 ರನ್ ಹೊಡೆದಿದ್ರೆ ಇವರು ಓವರಲ್ಲಿ ಯಾರ್ದು ಖಲೀಲ್ ಅಹಮದ್ ಅವರ ಓವರಲ್ಲಿ, ಆಯುಷ್ ಮಾತ್ರೆ ಅವರು ನಮ್ಮ ಭುವನೇಶ್ವರ್ ಕುಮಾರ್ ಅವರ ಓವರಲ್ಲಿ 26 ರನ್, 5 4 1 6. ಬಟ್ ಏನು ಗೊತ್ತಾ, ಪವರ್ ಪ್ಲೇಲಿ ಹೊಡೆದದ್ದು. ಪವರ್ ಪ್ಲೇಲಿ ಒಂಚೂರು ನಿಮಗೆ ಫ್ರೀಡಮ್ ಇರ್ತದೆ, ಎಲ್ಲ ಫೀಲ್ಡರ್ಸ್ ಒಳಗಡೆ ಇರ್ತಾರೆ. ಸೊ 4 6 ಹೊಡೆಯೋದು ಸ್ವಲ್ಪ ಈಸಿ. ಬಟ್ ಆದ್ರೆ ಸಹ 26 ರನ್ ಹೊಡೆದಿರೋದನ್ನು ನಾನು ಅಂತ ಹೇಳೋದಿಲ್ಲ, ಸೂಪರ್. ಬಟ್ ರೊಮಾರಿಯೋ ಶೆಫರ್ಡ್ 32 ರನ್ ಅದ್ಭುತ ಮಾರೆ. ಒಳ್ಳೆ ಇದು ಏನು ಆಯುಷ್ ಮಾತ್ರ ಆ ಕಡೆಯಿಂದ ಹೊಡಿತಿದ್ದಾರೆ. ಅಗೇನ್ ಪ್ರಿವ್ಯೂ ವಿಡಿಯೋದಲ್ಲಿ ಹೇಳಿದ್ದೆ, ಜಡೇಜಾ ಅಂತ ಮಾರ್ರೆ ಈ ಸೀಸನಲ್ಲಿ ಬ್ಯಾಟಿಂದ ರನ್ ಹರಿದು ಬರ್ತಾ ಇಲ್ಲ. ನಂಗೆ ಅದು ಗೊತ್ತಿಲ್ಲ, ಜಡೇಜಾ ಅವರಿಗೆ ಸಹ ಕನ್ನಡ ಅರ್ಥ ಆಗ್ತದೆ ಅಂತ, ನಮ್ಮ ಮಾತನ್ನು ಸೀರಿಯಸ್ ಆಗಿ ತಗೊಂಡ್ರ ಅಂತ. ಆ ಕಡೆಯಿಂದ ಜಡೇಜಾ ಹೊಡಿದು, ಈ ಕಡೆಯಿಂದ ಆಯುಷ್ ಮಾತ್ರ ಹೊಡಿದು, ಇಬ್ರು ಸಹ ಹೊಡಿತಾನೆ ಇದ್ದಾರೆ. ಮ್ಯಾಚ್ ಎಂತ ಈ ಥರ ಆಗ್ತಾ ಉಂಟು ಅನ್ಕೊಂಡಿದ್ದೆ. ಯಾಕಂತಂದ್ರೆ ಜಡೇಜಾ ಅವರು 45 ಬಾಲಿಗೆ 77 ರನ್ನು, ಆ ಕಡೆಯಿಂದ ಆಯುಷ್ ಮಾತ್ರ ಅವ್ರು ಹೊಡಿತಾ ಇದ್ದಾರೆ. ಇನ್ನೇನು ಮ್ಯಾಚ್ ವಿನ್ ಆಗ್ತದೆ ಅಂತ ಅಂದ್ಕೊಂಡದ್ದು. 15.6 ಆ ಲಾಸ್ಟ್ ಬಾಲ್, ಇನ್ನೇನು ಜಡೇಜಾ ಕ್ಲೀನಾಗಿ ಅಷ್ಟು ಈಸಿ ಫೈನ್ ಲೆಗಲ್ಲಿ ಕ್ಯಾಚ್ ಕೊಟ್ಟಿದ್ರೆ ಲುಂಗಿ ಎಂಗಿಡಿ ಅವರು ಕ್ಯಾಚ್ ಬಿಟ್ಟು ನಗ್ತಾ ಇದ್ದಾರೆ ಮಾರ್ರೆ. ಎಸ್ ದಯಾಳಿಗೆ ಹೇಗೆ ಆಗಿರ್ತದೆ ಅಂತ, ನೀನು ಯಾಕೆ ನಗ್ತಾ ಇದೆಯಣ್ಣ, ನೀ ಬಿಟ್ಟಿರೋದು ಕ್ಯಾಚ್, ನೀ ಬಿಟ್ಟಿರೋದು ಮ್ಯಾಚ್. ಈಗ ಈ ಒಂದು ಕ್ಯಾಚಿಂದ ಮ್ಯಾಚ್ ಪೂರ್ತಿ ಹೊರಟೋಗ್ಬೋದು, ಯಾಕೆ ನಗ್ತಿದ್ದೆ ಅಂತ ಕ್ಯಾಚ್ ಬಿಟ್ಟು ನಗ್ತಾ ಇದ್ದಾರೆ ಮಾರ, ಅಷ್ಟು ಈಸಿ ಕ್ಯಾಚ್. ಬಟ್ ನೆಕ್ಸ್ಟ್ ಅವ್ರು ಹಾಕ್ಲಿಕ್ಕೆ ಬಂದದ್ದು ಮತ್ತೆ ಪುನಃ ಲುಂಗಿ ಅಂಗಡಿ ಅವ್ರು ಹೇಳಿದ್ರ ಅಂತ, ಇಲ್ಲ ನಾನು ಲುಂಗಿಯನ್ನು ಟೈಟಾಗಿ ಕಟ್ಟಿದ್ದೇನೆ, ಈಗ ನಾನು ಸೂಪರಾಗಿ ಬಾಲ್ ಹಾಕ್ತೇನೆ ಅಂತ. ಆ ಓವರಲ್ಲಿ 2 ವಿಕೆಟ್ ಬಿತ್ತು. ಆಯುಷ್ ಮಾತ್ರ ಅವರು 6 ಹೊಡಿಲಿಕ್ಕೆ ಹೋಗಿ 100 6 ಹೊಡೆದು 100 ಮಾಡ್ತೇನೆ ಅಂತ ಆ ಒಂದು ಧಾವಂತದಲ್ಲಿ ಅವ್ರು ಔಟ್ ಆದರು. ನೆಕ್ಸ್ಟ್ ಬಾಲು ಎಂಥದ್ದು ಬ್ರೇವಿಸ್, ಸೌತ್ ಆಫ್ರಿಕಾದ ಬೇಬಿ ABD ಅಂತ ಕರೀತಲ್ಲ ಬ್ರೇವಿಸ್, ಫಸ್ಟ್ ಬಾಲ್ ಡಕ್ಔಟು, LBW. ಈಗ ಹೇಳ್ಬೋದು ಫಿಕ್ಸಿಂಗ್ ಅಂಪೈರ್ ಅಂತ ಹೇಳ್ಕೊಂಡು ಕಮೆಂಟ್ ಎಲ್ಲ ಬರ್ತದೆ. ನಾನು ಹೇಳ್ತೇನೆ, ನನಗೆ ಗೊತ್ತಿರುವಷ್ಟು ನಾನು ಹೇಳ್ತೇನೆ. ಅಂಪೈರ್ ಔಟ್ ಅಂತ ಕೊಟ್ಟ ಕೂಡಲೇ ಬಾಲ್ ಡೆಡ್, ಅಲ್ಲಿಂದ ಕೌಂಟ್ ಸ್ಟಾರ್ಟ್ ಆಗ್ತದೆ. ನಿಮ್ಮ ಏನು ಸೆಕೆಂಡ್ಸ್ ಅಂತ ಹೇಳ್ತಾರಲ್ಲ, 15 14 13 DRS ತಗೊಳ್ಳಿಕ್ಕೆ ಅಲ್ಲಿಂದ ಸ್ಟಾರ್ಟ್ ಆಗ್ತದೆ. ಇವರೆಂತ ಮಾಡಿದ್ರು,
ಒಂದು ಪ್ರೊಫೆಷನಲ್ ಕ್ರಿಕೆಟರ್ಸ್ ಆಗಿ ಆ್ಯಂಡ್ ಆ ಕಡೆಯಿಂದ ಜಡೇಜಾ ಇದ್ದು ಅವರಿಗಾರು ಗೊತ್ತಿರಬೇಕಿತ್ತು. ಔಟ್ ಅಂತ ಕೊಟ್ಟ ಕೂಡಲೇ ಸ್ಟಾರ್ಟ್, ನೀವು ಮಾತಾಡ್ಕೊಳ್ಬೇಕು, DRS ತಗೊಳ್ಬೇಕು. ಇವ್ರೆಂತ ಮಾಡಿದ್ರು, ಔಟ್ ಅಂತ ಕೊಟ್ಟರು. ಔಟ್ ಅಂತ ಕೊಟ್ಟ ಮೇಲೆ ಬ್ರೇವಿಸ್ ಅವರು ಓಡ್ತಾ ಇದ್ರು. ಆಗ ವಿಕೆಟ್ಗೆ ಬಾಲ್ ಬಡಿಯಿತು ಆ್ಯಂಡ್ ಬಾಲ್ ಇನ್ನೆಲ್ಲೋ ಕಡೆ ಅಂದರೆ ಬಾಲ್ ಡಿವೇಟ್ ಆಗಿ ಬೇರೆ ಕಡೆ ಹೋಯ್ತು. ಇವ್ರು ಓಡ್ತಾ ಇದ್ದಾರೆ, 2ನೇ ರನ್ ಬಾ 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 ಅಂತ. ಅಂದರೆ ಯಾಕೆ ಓಡ್ತಾ ಇದ್ದಾರೆ? ಬಾಲ್ ಡೆಡ್ ಆಗಿದೆ, ಔಟ್ ಅಂತ ಕೊಟ್ಟಾಗಿದೆ, ಬಾಲ್ ಡೆಡ್ ಆಗಿದೆ, ಮಾತಾಡ್ಕೊಂಡು DRS ತಗೊಳ್ಳಿ ಇಲ್ಲ, ಇವ್ರು 2ನೇ ರನ್ ಓಡ್ತಾ ಇದ್ದಾರೆ. ಅಲ್ಲಿ ಟೈಮ್ ವೇಸ್ಟ್ ಆಯಿತು. ಅದಾದಮೇಲೆ 2 ರನ್ ಓಡಿದ ಮೇಲೆ ಬಂದು ನಾನು DRS ತಗೊಳ್ಳ ಅಂತೆಲ್ಲ ಮಾತಾಡ್ಕೊಳ್ತಿದ್ದಾರೆ. ಅಲ್ಲಿಗೆ 15 ಸೆಕೆಂಡ್ ಮುಗ್ದಿತ್ತು. ಹಾಗೆ ಹೀಗೆ ನಾನು DRS ತಗೊಳ್ತೇನೆ ಹೇಳಿದಾಗ ಅಂಪೈರ್ ಹೇಳಿದ್ರು, ಅಣ್ಣ ಸಾರಿ ಅಣ್ಣ, ನನಗೆ ಇಲ್ಲಿ ಥರ್ಡ್ ಅಂಪೈರ್ಸ್ ಹೇಳಿದ್ರು ಟೈಮ್ ಮುಗ್ದಿ ಅಂತ, ನೀವು ದಯವಿಟ್ಟು ಹೋಗಬೇಕು ಅಂತ. ಆ ರಿವ್ಯೂ ತಗೊಂಡಿದ್ದಿದ್ರೆ ಇಟ್ ವಾಸ್ ನಾಟ್ ಔಟ್, ಅದು ಸಂಬಂಧನೇ ಇಲ್ಲ. ಲೆಗ್ ಸ್ಟೆಂಪಿಂದ ಆ ಕಡೆ ಹೋಗ್ತಾ ಉಂಟದು ಬಾಲು, ಡೈರೆಕ್ಟಾಗಿ DRS ತಗೊಳ್ಬೋದಿತ್ತು. ಅಲ್ಲಿ ಒಂದು ಹೆಡ್ತನ ತೋರಿಸಿದ್ರು, ದಡ್ಡತನ ತೋರಿಸಿದ್ರು. ಆಯಿತು, ಬ್ರೇವಿಸ್ ಅವರು ಚಿಕ್ಕ ಹುಡುಗ ಅಂತ ಹೇಳ್ಬೋದು, ಬಟ್ ಜಡೇಜಾ ಅವರು ಬೀಯಿಂಗ್ ದಿ ಸೀನಿಯರ್ ಮೋಸ್ಟ್ ಪ್ಲೇಯರ್ಸ್, ಒನ್ ಆಫ್ ದ ಸೀನಿಯರ್ ಮೋಸ್ಟ್ ಪ್ಲೇಯರ್ಸ್, ಅವರಿಗಾದ್ರೂ ಗೊತ್ತಿರಬೇಕಿತ್ತು ಔಟ್ ಕೊಟ್ಟು ಕೂಡಲೇ ಬಾಲ್ ಡೆಡ್ ಆಗಿದೆ ಅಣ್ಣ, ಬೇಗ ಮಾತಾಡಿ, ಯಾಕೆ ಓಡ್ತಿದ್ದಿ ಅಂತ. ಅದು ಕೆಲಸ ಮಾಡಲಿಲ್ಲ. ಬಟ್ ಎನಿವೇಸ್ ಸ್ಟಿಲ್ ಇಟ್ ವಾಸ್ ಗೆಟ್ಟೇಬಲ್. ಲಾಸ್ಟ್ 4 ಓವರ್ಗೆ 43 ರನ್ ಬೇಕಿದ್ದದ್ದು. ಆ ಓವರಲ್ಲಿ 8 ರನ್ ಬಂತು, 2 ವಿಕೆಟ್ ಹೋಯಿತು. 3 ಓವರ್ಗೆ 35 ರನ್. ಒಬ್ಬ ನಮ್ಮ RCB ತಂಡದಲ್ಲಿ ಒಬ್ಬ ಚಿನ್ನವೇ ಶ್ರೇಯಸ್ ಶರ್ಮಾ ಅಂತ ಹೆಸರು. ಪಾಪ ಆ ಹುಡುಗನಿಗೆ ವಿಕೆಟ್ ಅಷ್ಟೇನು ಸಿಗುವುದಿಲ್ಲ, ಬಟ್ ಭಾರಿ ಟಫ್ ಓವರ್ಸು ಹಾಕುದೆಲ್ಲ ಶ್ರೇಯಸ್ ಶರ್ಮಾ. 3 ಓವರ್ಗೆ 35 ಬೇಕು, ಇನ್ನೂ ಸಹ ವಿಕೆಟ್ ಉಂಟು. ಆಗ ಇದು ಎಲ್ಲ ಏನು ಇದು ಜಡೇಜಾ ಅವರಿದ್ದಾರೆ, ಒಳ್ಳೆ ಲಯದಲ್ಲಿದ್ದಾರೆ ಅವರು. ಆ ಓವರಲ್ಲಿ ಬಿಟ್ಟುಕೊಟ್ಟದ್ದು ಕೇವಲ 6 ರನ್. ಧೋನಿ ಅವರು ಕೂಡ ಇದ್ರು. ಧೋನಿ ಅವರು ಬಂದ ಕೂಡಲೇ ಲೆಗ್ ಸ್ಪಿನ್ನರ್ ಅನ್ನು ಇಂಟ್ರೊಡ್ಯೂಸ್ ಮಾಡಿದ್ರು, ಪಾತಿರಾನ್ ಅವರು, ಶ್ರೇಯಸ್ ಶರ್ಮಾ ಅವ್ರನ್ನ. ಯಾಕೆಂತಂದ್ರೆ ಧೋನಿ ಸ್ವಲ್ಪ ಸ್ಟ್ರಗಲ್ ಮಾಡ್ತಾರೆ ಲೆಗ್ ಸ್ಪಿನ್ನರ್ಸಿಗೆ ಅಂತ. ಆ ಓವರಲ್ಲಿ ಕೇವಲ 6 ರನ್ ಬಿಟ್ಟುಕೊಟ್ಟು ಶ್ರೇಯಸ್ ಶರ್ಮಾ ಎಷ್ಟು ಇಂಪಾರ್ಟೆಂಟ್ ಆಯಿತು. 3 ಓವರ್ಗೆ 35 ಅಂತಿದ್ದದ್ದು 2 ಓವರ್ಗೆ 29. ಈಗ ಪರವಾಗಿಲ್ಲ ಮಾರ, RCB ಅಂತ ವಿನ್ ಆಗ್ಬೋದಾ? ಭುವನೇಶ್ವರ್ ಕುಮಾರ್ ಅವರು ಬಾಲ್ ಹಾಕ್ಲಿಕ್ಕೆ ಬಂದರು. 2 ಓವರ್ಗೆ 29 ರನ್ನು. CSK ವಿನ್ ಆಗಬೇಕಂತಂದ್ರೆ ಈಸಿ ಕ್ಯಾಲ್ಕುಲೇಷನ್ ಅಂತ, 1 ಓವರಲ್ಲಿ 14 ರನ್ ಹೊಡಿಬೇಕು, ಇನ್ನೊಂದು ಓವರಲ್ಲಿ 15 ರನ್ ಹೊಡಿಬೇಕು. ಹಾಗೆಯೇ ಆಯಿತು. 14 ರನ್ ಹರಿದು ಬಂತು, ಒಂದು 6 ಒಂದು 4 ಎಲ್ಲ ಬಂತು. ಲಾಸ್ಟ್ ಓವರ್ಗೆ 15 ರನ್ ಬೇಕು. ಧೋನಿ ಅವರಿದ್ದಾರೆ, ಆ ಕಡೆಯಿಂದ ಜಡೇಜಾ ಅವರಿದ್ದಾರೆ. ಆ್ಯಂಡ್ ಬೈ ದ ವೇ, ಯಾರೋ ಓವರಲ್ಲಿ ಒಂದು ಕ್ಯಾಚ್ ಮಿಸ್ ಆಯ್ತಲ್ಲ ಮಾರ್ರೆ, ನಂಗೆ ಇವರು ಕ್ಯಾಚ್ ಬಿಟ್ಟದ್ದು, ವಿರಾಟ್ ಕೊಹ್ಲಿ ಅವರು ಕ್ಯಾಚ್ ಬಿಟ್ಟದ್ದು. ಅದು ಶಾಕಿಂಗ್, ಲಿಟ್ರಲಿ ಶಾಕಿಂಗ್. ಐ ಥಿಂಕ್ ಲಾಸ್ಟ್ ಓವರ್ ಅಂತವೇ ಅಂದ್ಕೊಳ್ತೇನೆ, ಲಾಸ್ಟ್ ಓವರ್ ಅಲ್ಲ, ಯಾವುದೋ ಒಂದು ಓವರಲ್ಲಿ ನೆನಪಾಯ್ತು. ಇದು ಭುವನೇಶ್ವರ್ ಕುಮಾರ್ ಅವರ ಓವರಲ್ಲಿ ಏನು 2 ಓವರ್ಗೆ 29 ರನ್ ಏನು ಬೇಕಿತ್ತು. ಅದು ಫಸ್ಟ್ ಬಾಲ್ ಜಡೇಜಾರು ಪಟಾರ್ ಅಂತ ಹೊಡಿತಾರೆ, ಲಾಂಗ್ ಆನಲ್ಲಿ ನಿಂತ್ಕೊಂಡಂತ ವಿರಾಟ್ ಕೊಹ್ಲಿ ಅವರು ಈಸಿ ಕ್ಯಾಚ್ ಬಿಟ್ಟು ಅದು ಬಾಲ್ 4ಗೆ ಕೂಡ ಹೋಯ್ತು. ಆಗ ಒಂದು ಶಾಕಿಂಗ್ ಆಗಿದೆ. ಅಂದರೆ ಈ ಜಡೇಜಾ ಅವರಿಗೆ ಎಷ್ಟು ಮಾರು ಆಗ್ಯಾರ ಲೈಫ್. ಅಲ್ಲಿ ಲುಂಗಿ ಅಂಗಡಿ ಫೈನ್ ಲೆಗ್ಗಲ್ಲಿ ಒಂದು ಕ್ಯಾಚ್ ಬಿಡ್ತಿದ್ದಾರೆ, ಈ ಕಡೆಯಿಂದ ಲಾಂಗ್ ಆನಲ್ಲಿ ವಿರಾಟ್ ಕೊಹ್ಲಿ ಅವರು ಕ್ಯಾಚ್ ಬಿಡ್ತಿದ್ದಾರೆ. ಹಾಗಾದರೆ ಇವತ್ತು ಮ್ಯಾಚ್ ಡಮಾರೆ ಅಂತ ಅಂದ್ಕೊಂಡದ್ದು. 2 ಓವರ್ಗೆ 29 ಇದ್ದು, 1 ಓವರ್ಗೆ 15 ಆಯಿತು. 2 ಬಾಲ್ಗೆ 2 ರನ್ ಬಂತು. ಓಕೆ, 4 ಬಾಲ್ 13. ನೋಡು, ಈಗ ಸ್ಟ್ರೈಕಲ್ಲಿ ಇರೋದು ಧೋನಿ ಅವರು, ಬಾಲ್ ಆಗ್ತಾ ಇರೋದು ಯಶ್ ದಯಾಳ್. ಲಾಸ್ಟ್ ಟೈಮ್ RCB ವರ್ಸಸ್ CSK ಮ್ಯಾಚ್ ಬೆಂಗಳೂರಲ್ಲಿ ಆದಾಗ ಧೋನಿ ಅವರ ವಿಕೆಟ್ ತೆಗೆದದ್ದು ಇದೇ ಯಶ್ ದಯಾಳ್ ಆಗಿತ್ತು. ಇವತ್ತು 3ನೇ ಬಾಲ್ LBW, ಕ್ಲೀನ್ ಡೆಡ್ ಪ್ಲಂಬ್ ಲೋ ಫುಲ್ ಟಾಸ್ ಬಾಲ್. ಧೋನಿ ಅವರು ಅದು ಏನೋ ಫ್ಲಿಕ್ ಮಾಡ್ಲಿಕ್ಕೆ ಹೋದ್ರು, ಅದು ಆಗಲಿಲ್ಲ, LBW ಆಯಿತು. 3 ಬಾಲ್ಗೆ 13 ರನ್. ದೂಬೆ ಸ್ಟ್ರೈಕಲ್ಲಿ ಇದ್ದಾರೆ. ಇನ್ನು 1 ಬಾಲ್ ಅಣ್ಣ, ಒಳ್ಳೆ ಬಾಲ್ ಹಾಕು, ಮ್ಯಾಚ್ ವಿನ್ ಅಂತ ಹೇಳುವಾಗ ಇಲ್ಲಿಗೆ ಆ ಬಾಲ್ ಹಾಕಬೇಕಿತ್ತು, ಸೀತಾ ತಲೆಗೆ ಹಾಕಿದ್ರು ಅಂತ ಕಾಣ್ತದೆ. ನೋ ಬಾಲ್ 6. 3 ಬಾಲಿಗೆ 13 ಇದ್ದದ್ದು 3 ಬಾಲಿಗೆ 6 ಆಯ್ತು. ಯಾಕಂತಂದ್ರೆ ಒಂದು ನೋ ಬಾಲಿಗೆ ರನ್ ಬಂತು, ಅಂದರೆ ಫೈನ್ ಥರ, ಆ್ಯಂಡ್ 6 ಬೇರೆ ಬಂದಿದೆ. ಸೊ 3 ಬಾಲಿಗೆ 13 ಇದ್ದದ್ದು 3 ಬಾಲಿಗೆ 6. ಅದು ಸಹ ಫ್ರೀ ಹಿಟ್, ಕಣ್ಣು ಮುಚ್ಕೊಂಡು ಒಟ್ಟರು ಏನೋ ಒಂದು ಬೀಸ್ಬೋದು, ಯಾಕಂತಂದ್ರೆ ಔಟ್ ಅಂತೂ ಆಗುದಿಲ್ಲ. 3 ಬಾಲಿಗೆ 6 ರನ್ ಬೇಕು, ಫ್ರೀ ಹಿಟ್ ಬಾಲ್ ಬೇರೆ, ಅದು 3 ರನ್ ಬಂತು ಅಷ್ಟೇ. 3 ಡೆಡ್ಲಿ ಯಾರ್ಕರ್ಸ್. ಎಷ್ಟೇ 3 ಬಾಲಿಗೆ 6 ರನ್ ಹೊಡಿಲಿಕ್ಕಾಗಲಿಲ್ಲ CSKಗೆ. 213 RCB ಹೊಡೆದ್ರೆ CSK ಹೊಡೆದದ್ದು 211. RCB 2 ರನ್ನಿಂದ ಅಬ್ಬಾ, ಸೂಪರ್ ಡೂಪರ್ ಅಮೇಝಿಂಗ್ ಮ್ಯಾಚ್. ಐ ವಿಶ್ ಇದೇನಾದ್ರೂ ಫೈನಲ್ ಆಗಿದ್ದಿದ್ರೆ ಬೆಸ್ಟ್, ಒನ್ ಆಫ್ ದಿ ಬೆಸ್ಟ್ IPL ಫೈನಲ್ಸ್ ತರ ಆಗಿರ್ತಿತ್ತು. ಯಾಕಂದ್ರೆ ಇದೇ ತರದ ಒಂದು ಫೈನಲ್ ಮುಂಬೈ ವರ್ಸಸ್ CSK ಲಾಸ್ಟ್ ಬಾಲ್ಗೆ
2 ರನ್ ಬೇಕು. ಶಾರ್ದೂಲ್ ಠಾಕೂರ್ ಅವರು ಇದ್ದದಾಗಿತ್ತು. ಇಲ್ಲಿ ಅಟ್ಲೀಸ್ಟ್ ಲಾಸ್ಟ್ ಬಾಲ್ಗೆ 4 ರನ್ ಬೇಕಿತ್ತು. ಅಲ್ಲಿ ಲಾಸ್ಟ್ ಬಾಲ್ಗೆ 2 ರನ್ ಬೇಕಿದ್ದದ್ದು. ಮಲಿಂಗ ಅವರು ಬಾಲ್ ಆಗ್ತಿದ್ದದ್ದು. ಶಾರ್ದೂಲ್ ಠಾಕೂರ್ LBW ಆದ್ರು. 1 ರನ್ನಿಂದ ಮುಂಬೈ ಚಾಂಪಿಯನ್ ಆಗಿದ್ರು. ಬಟ್ ಎನಿವೇಸ್ ಈಗ ಅನ್ನಿಸ್ತಾ ಇದು ಏನಾರು ಫೈನಲ್ ಆಗಿದ್ದಿದ್ರೆ, RCB ಹೀಗೆ ವಿನ್ ಆಗಿದ್ದಿದ್ರೆ ಎಷ್ಟು ಮಜಾ ಬರ್ತಿತ್ತು ಅಂತ. 18 ಓವರಿಗೆ ನಾವು ಅಂತಂದ್ರೆ RCB 159 ಇದ್ರೆ, ಆನ್ ದಿ ಅದರ್ ಹ್ಯಾಂಡ್ CSK 18 ಓವರ್ಗೆ 185 ರನ್, 26 ರನ್ RCBಕ್ಕಿಂತ ಮುಂದೆ ಇದ್ರು. ಬಟ್ ಮ್ಯಾಚ್ ಮುಗಿದ ಮೇಲೆ 2 ರನ್ನಿಂದ CSK ಸೋತಿದ್ದಾರೆ. ಸೊ ಯಾರಿಗೆ ಈಗ ಮ್ಯಾನ್ ಆಫ್ ದ ಮ್ಯಾಚ್ ಕೊಡಬೇಕು? ಎಷ್ಟೇ ಯಾರಿಗೆ ಕೊಡಬೇಕು ನಂಗೆ ಗೊತ್ತಿಲ್ಲ. ಈಗ ನಮ್ಮ ವಿಡಿಯೋ ಆಗ್ತಿರುವಾಗ ಈಗ ಕೊಟ್ಟಿರ್ತಾರೆ. ಬಟ್ ಈಗ ನಾವು ಮ್ಯಾಚ್ ಮುಗ್ದಕೊಳ್ಳೆ ವಿಡಿಯೋ ಮಾಡ್ತಿದ್ದೇನೆ. ಯಾರಿಗೆ ಮ್ಯಾನ್ ಆಫ್ ದ ಮ್ಯಾಚ್ ಕೊಡಬೇಕು? ರೊಮಾರಿಯೋ ಶೆಫರ್ಡಿಗೆ ಕೊಡಬೇಕಾ, ಅಥವಾ ಯಶ್ ದಯಾಳಿಗೆ ಕೊಡಬೇಕಾ, ಅಥವಾ ಆ ಒಂದು 3 ಓವರ್ಗೆ 35 ಬೇಕಿದ್ದಾಗ ಕೇವಲ 6 ರನ್ ಬಿಟ್ಟು ಕೊಟ್ಟಂತಹ ಸುಯಶ್ ಶರ್ಮಗೆ ಕೊಡಬೇಕಾ? ಯಾರಿಗೆ ಕೊಡಬೇಕು? ಅಥವಾ ಮ್ಯಾಚನ್ನು ಅಲ್ಲಿಯ ತನಕ ತಗೊಂಡೋಗಿದ್ದಂತಹ ಜಡೇಜಾ ಕೊಡಬೇಕಾ, ಅಥವಾ ಮಾತ್ರ ತಗೊಂಡು ಆಡಿದಂತಹ ಆ ಒಂದು 17 ವರ್ಷದ ಹುಡುಗ ಆಯುಷ್ ಮಾತ್ರ ಕೊಡಬೇಕಾ? ಯಾರಿಗೆ ಕೊಡಬೇಕು? ಸೂಪರ್ ಡೂಪರ್ ಮ್ಯಾಚ್ 2 ಟೀಮ್ ಕೂಡ. ಕಂಗ್ರ್ಯಾಚುಲೇಷನ್ಸ್ RCB, ಯಾಕಂದ್ರೆ ವಿನ್ ಆಗಿದ್ದಾರೆ, ಭಯಂಕರ ಚೆಂದ ಮಾಡಿ ಆಡಿದ್ರು. ಬಟ್ CSK ಕೆಟ್ಟ ಕ್ರಿಕೆಟ್ ಅನ್ನು ಆಡಲಿಲ್ಲ. CSK ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿ ಆಡಿದ್ರು. ಬಟ್ ವಿನ್ ಬ್ರೋ, 2 ಪಾಯಿಂಟ್ ನಮಗೆ ಬಂತು. ಆ್ಯಂಡ್ ಲಾಸ್ಟ್ ಟೈಮು ಒಂದು RCB ಮತ್ತು CSK ಮ್ಯಾಚ್ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಏನಾಗಿತ್ತಲ್ಲ, ಅಷ್ಟೇ ಕಿಕ್ ಕೊಟ್ಟಂತಹ ಮ್ಯಾಚ್ ಇದು. ಅಂದರೆ ಆ ಮ್ಯಾಚ್ ವಾಪಸ್ ನೆನಪಾಯ್ತು. ನಮ್ದೇನು ಸೆಲೆಬ್ರೇಷನಲ್ಲಿ ಇತ್ತಲ್ಲ, ಅಷ್ಟು ಕಿಕ್ ಕೊಟ್ಟಂತಹ ಮ್ಯಾಚ್. 2 ತಂಡಕ್ಕೆ ಸಹ ಶುಭಾಶಯಗಳು. ಸೂಪರ್ ಆಗಿರುವಂಥ ಒಂದು ಒಳ್ಳೆ ಎಂಟರ್ಟೈನಿಂಗ್ ಕ್ರಿಕೆಟ್ ಆಡಿದಿರಿ. ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ RCB. ಎಸ್, ನಾವು ಪ್ಲೇ ಆಫ್ಗೆ ತೇರ್ಗಡೆ ಆಗಿದೆ ಅಂತ ಅಂದ್ಕೊಳ್ತೇನೆ. ಅಫಿಷಿಯಲಿ ಅಂತೂ ಏನು ಬರಲಿಲ್ಲ, ಬಟ್ ನನ್ನ ಪ್ರಕಾರ RCB ಇಂಟು ದಿ ಪ್ಲೇ ಆಫ್ಸ್ ಅಲ್ವಾ? ಸರಿಯಾಗದೆ ಬರುವ. ನಮಸ್ಕಾರ.